ವೆಲ್ಡಿಂಗ್ ಜಾಯಿಂಟ್. ವೆಲ್ಡಿಂಗ್ ಜಾಯಿಂಟ್ ಎನ್ನುವುದು ಲೋಹದ ತುಂಡುಗಳನ್ನು ಶಾಶ್ವತವಾಗಿ ಸೇರಿಸುವ ವಿಧಾನವಾಗಿದೆ. ಇದು ಉತ್ಪಾದನೆ ಮತ್ತು ಕೈಗಾರಿಕೆಯ ಪ್ರಕ್ರಿಯೆಗಳ ಅಡಿಪಾಯವಾಗಿದೆ. ಸರಿಯಾದ ವೆಲ್ಡಿಂಗ್ ಜಾಯಿಂಟ್ ಆಯ್ಕೆಯು ರಚನೆಯನ್ನು ಬಲವಾದ ಮತ್ತು ಬಾಳಿಕೆ ಬರುವಂತೆ ಮಾಡುತ್ತದೆ. ಆದರೆ ತಪ್ಪು ಜಾಯಿಂಟ್ ದುರ್ಬಲ ಮತ್ತು ವೈಫಲ್ಯಗಳನ್ನು ಉಂಟುಮಾಡಬಹುದು. ವಿವಿಧ ರೀತಿಯ ವೆಲ್ಡಿಂಗ್ ಜಾಯಿಂಟ್ ಮತ್ತು ಅವುಗಳ ಉಪಯೋಗಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ವೆಲ್ಡಿಂಗ್ ಜಾಯಿಂಟ್ಗಳಲ್ಲಿ ಮುಖ್ಯವಾಗಿ 5 ವಿಧಗಳಿರುತ್ತವೆ. ಬಟ್ ಜಾಯಿಂಟ್. ಇದರಲ್ಲಿ ಪ್ಲೇಟ್ ತುಂಡುಗಳ ಅಂಚುಗಳನ್ನು ಪರಸ್ಪರ ಎದುರಾಗಿ ಇರಿಸಲಾಗುತ್ತದೆ ಮತ್ತು ನಂತರ ಅವುಗಳನ್ನು ವೆಲ್ಡ್ ಮಾಡಲಾಗುತ್ತದೆ. 3 ಮಿಲಿಮೀಟರ್ಗಳಷ್ಟು ತೆಳ್ಳಗಿನ ಪ್ಲೇಟ್ಗಳಲ್ಲಿ ಉತ್ತಮ ಫ್ಯೂಷನ್ಗಾಗಿ ಅಂಚುಗಳ ನಡುವೆ ಸೂಕ್ತವಾದ ಗ್ಯಾಪ್ ನೀಡಲಾಗುತ್ತದೆ. 10 ಮಿಲಿಮೀಟರ್ಗಳಿಗಿಂತ ಹೆಚ್ಚು ದಪ್ಪವಿರುವ ಪ್ಲೇಟ್ಗಳನ್ನು ಬಲವಾಗಿ ವೆಲ್ಡಿಂಗ್ ಮಾಡುವ ಸಲುವಾಗಿ ಸಾಮಾನ್ಯವಾಗಿ 2 ಬದಿಗಳಲ್ಲಿ ವೆಲ್ಡ್ ಮಾಡಲಾಗುತ್ತದೆ. ಅಂತಹ ಪ್ಲೇಟ್ಗಳ ಮೇಲೆ ವೆಲ್ಡಿಂಗ್ ಮಾಡುವ ಮೊದಲು ಅಂಚುಗಳನ್ನು ಬೆವಲ್ ಅಂದರೆ ಕೋನದಲ್ಲಿ ಕತ್ತರಿಸಲಾಗುತ್ತದೆ. ಇದರಿಂದ ಕರಗಿದ ಲೋಹವು ಆಳವಾಗಿ ತಲುಪುತ್ತದೆ ಮತ್ತು ಉತ್ತಮ ಫ್ಯೂಷನ್ ಉಂಟಾಗುತ್ತದೆ. ಬಟ್ ಜಾಯಿಂಟ್ಗಳನ್ನು ಪೈಪ್ಲೈನ್ಗಳು, ನಿರ್ಮಾಣ ಮತ್ತು ಹಡಗು ನಿರ್ಮಾಣದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಟಿ ಜಾಯಿಂಟ್. ಒಂದು ಟಿ ಜಾಯಿಂಟ್ನಲ್ಲಿ 2 ಪ್ಲೇಟ್ಗಳನ್ನು 90 ಡಿಗ್ರಿ ಕೋನದಲ್ಲಿ ಒಟ್ಟಿಗೆ ಇರಿಸಲಾಗುತ್ತದೆ. ಅಲ್ಲಿ ಒಂದು ಪ್ಲೇಟ್ನ ಮಧ್ಯದಲ್ಲಿ ಇನ್ನೊಂದು ಪ್ಲೇಟ್ ಲಂಬವಾಗಿ ಸೇರಿಕೊಳ್ಳುತ್ತದೆ. ಈ ಜಾಯಿಂಟ್ ಇಂಗ್ಲಿಷ್ನ ದೊಡ್ಡ ಅಕ್ಷರ ಟಿ ನಂತೆ ಕಾಣುತ್ತದೆ. ಇದನ್ನು ಹೆಚ್ಚು ಬಲಪಡಿಸಲು 2 ಬದಿಗಳಲ್ಲಿ ವೆಲ್ಡಿಂಗ್ ಅನ್ನು ಮಾಡಲಾಗುತ್ತದೆ. ದಪ್ಪ ಪ್ಲೇಟ್ಗಳಲ್ಲಿ ಉತ್ತಮ ಫ್ಯೂಷನ್ಗಾಗಿ ಅಂಚುಗಳನ್ನು ಬೆವಲ್ ಮಾಡಬೇಕು. ಟಿ ಜಾಯಿಂಟ್ಗಳನ್ನು ಮುಖ್ಯವಾಗಿ ಫ್ರೇಮ್ವರ್ಕ್, ಮಷಿನರಿ ಮತ್ತು ಹಡಗು ನಿರ್ಮಾಣದಲ್ಲಿ ಬಳಸಲಾಗುತ್ತದೆ. ಲ್ಯಾಪ್ ಜಾಯಿಂಟ್. ಇದರಲ್ಲಿ 2 ಪ್ಲೇಟ್ಗಳನ್ನು ಒಂದರ ಮೇಲೊಂದು ಇಟ್ಟು ವೆಲ್ಡಿಂಗ್ ಮಾಡಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಥಿನ್ ಮೆಟಲ್ ಶೀಟ್ಗಳಲ್ಲಿ ಬಳಸಲಾಗುತ್ತದೆ. ಆದರೂ ಸಹ ಇದು ಇತರ ಜಾಯಿಂಟ್ಗಳಿಗಿಂತ ಸ್ವಲ್ಪ ಕಡಿಮೆ ಬಾಳಿಕೆ ಬರುವಂತಹದ್ದಾಗಿದೆ. ಕಾರ್ನರ್ ಜಾಯಿಂಟ್. ಇದರಲ್ಲಿ ಒಂದು ನಿರ್ದಿಷ್ಟ ಕೋನದಲ್ಲಿ 2 ಪ್ಲೇಟ್ಗಳ ಮೂಲೆಗಳನ್ನು ಸೇರಿಸಿ ವೆಲ್ಡ್ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಈ ಕೋನವು 90 ಡಿಗ್ರಿ ಅಥವಾ 60 ಡಿಗ್ರಿ ಆಗಿರುತ್ತದೆ. ಈ ರೀತಿಯ ಜಾಯಿಂಟ್ನಲ್ಲಿ ಪ್ಲೇಟ್ಗಳನ್ನು ಹೊರ ಅಥವಾ ಒಳ ಮೂಲೆಗಳಿಂದ ವೆಲ್ಡ್ ಮಾಡಲಾಗುತ್ತದೆ. ಇದನ್ನು ಮುಖ್ಯವಾಗಿ ಫ್ರೇಮ್ವರ್ಕ್, ಬಾಕ್ಸ್ ನಿರ್ಮಾಣ ಮತ್ತು ಕಂಟೈನರ್ ನಿರ್ಮಾಣದಂತಹ ಕೆಲಸಗಳಲ್ಲಿ ಬಳಸಲಾಗುತ್ತದೆ. ಕೋರ್ ಅಥವಾ ಎಡ್ ಜಾಯಿಂಟ್. ಕೋರ್ ಅಥವಾ ಎಡ್ ಜಾಯಿಂಟ್ನಲ್ಲಿ 2 ಪ್ಲೇಟ್ಗಳ ಅಂಚುಗಳನ್ನು ವೆಲ್ಡಿಂಗ್ ಬೀಡ್ನ ಸಹಾಯದಿಂದ ಬೆಸುಗೆ ಹಾಕಲಾಗುತ್ತದೆ. ವೆಲ್ಡಿಂಗ್ ಬೀಡ್ ಎಂಬುದು ಲೋಹದ ಪದರವಾಗಿದ್ದು ಅದು ಕರಗಿ ತಣ್ಣಗಾದ ನಂತರ ಪ್ಲೇಟ್ಗಳನ್ನು ಒಟ್ಟಿಗೆ ಸೇರಿಸುತ್ತದೆ. ಈ ಜಾಯಿಂಟ್ನಲ್ಲಿ ಫಿಲ್ಲರ್ ಮೆಟಲ್ ಅನ್ನು ಕಡಿಮೆ ಬಳಸಲಾಗುತ್ತದೆ. ಇದರಿಂದಾಗಿ ಈ ಜಾಯಿಂಟ್ ಇತರ ಬೆಸುಗೆಗಳಿಗಿಂತ ದುರ್ಬಲವಾಗಿರುತ್ತದೆ. ಪ್ಲೇಟ್ಗಳ ಮೇಲೆ ಹೆಚ್ಚು ಒತ್ತಡವಿಲ್ಲದಿದ್ದಾಗ ಈ ಜಾಯಿಂಟ್ ಅನ್ನು ಬಳಸಲಾಗುತ್ತದೆ. ಕೋರ್ ಜಾಯಿಂಟ್ಗಳನ್ನು ಟ್ಯಾಂಕ್ಗಳು, ಬಾಯ್ಲರ್ಗಳು ಮತ್ತು ಶೀಟ್ ಮೆಟಲ್ಗಳ ತಯಾರಿಕೆಯಂತಹ ಕೆಲಸಗಳಲ್ಲಿ ಬಳಸಲಾಗುತ್ತದೆ. ಈಗ ಒಂದು ಮುಖ್ಯವಾದ ವಿಷಯ, ವೆಲ್ಡಿಂಗ್ ಮಾಡುವ ಮೊದಲು ಲೋಹದ ಮೇಲ್ಮೈಯಿಂದ ಗ್ರೀಸ್, ತುಕ್ಕು ಮತ್ತು ಪೇಂಟ್ ರೀತಿಯ ವಸ್ತುಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಮುಖ್ಯವಾಗಿದೆ. ಇದರಿಂದಾಗಿ ವೆಲ್ಡಿಂಗ್ ಜಾಯಿಂಟ್ ಬಲವಾಗಿ ಮತ್ತು ಬಾಳಿಕೆ ಬರುವಂತೆ ಮಾಡುತ್ತದೆ.